ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಎಂತೆಂಥ ವಿಡಿಯೋಗಳಿಗೆ ಲೈಕ್ಗಳು ಶೇರುಗಳು ಮಾಡ್ತೀರಂತೆ. ಈ ಥರ ದೇವಸ್ಥಾನದ ವಿಡಿಯೋಗಳು ಮಾಡಿದ್ರೆ ಏನಾಗುತ್ತೋ ಏನೋ, ಈ ಜನರಿಗೆ ಲೈಕ್ಗಳು ಕೊಡಲ್ಲ, ಕಮೆಂಟ್ಗಳು ಮಾಡೋದಿಲ್ಲ. ಕೂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಫ್ರೆಂಡ್ಸ್, ಆ ಥರ ಇದೆ. ಮೂರು ದಿವಸ ಆಯಿತು ಮನೆಗೆ ಬಂದು. ನಿನ್ನೆ ಅಲ್ಲ, ಮೊನ್ನೆ ರಾತ್ರಿ ಬಂದಿದ್ದು ಮನೆಗೆ. ಕಾಲೆಲ್ಲ ಊದ್ಕೊಂಡಿದೆ ನೋಡಿ, ಇನ್ನೂ ಊತ ಇಳ್ದಿಲ್ಲ. ಈ ಪಾದಗಳಲ್ಲೆಲ್ಲ ಬೊಬ್ಬೆಗಳು ಬಂದ್ಬಿಟ್ಟಿದೆ, ನಡೆಯೋಕ್ಕಾಗ್ತಾ ಇಲ್ಲ. ಮಲಗಿದ್ದು ಎದ್ದೋಳಕ್ಕೂ ಆಗದೆ ಎದ್ದು ಕೆಲಸ ಮಾಡಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಕಷ್ಟ ಇದೆ. ಇವಾಗ ಬಿಸಿಲು ಸೀಸನ್ ಅಲ್ವಾ, ಅರುಣಾಚಲಂಗೆ ಹೋದರೆ, ತಿರುವಣ್ಣಾಮಲೈಗೆ ಹೋದರೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಬೆಂಗಳೂರಿಂದ ಸ್ಯಾಟಿಲೈಟಿಂದ ಹೋದೆ. 213 rupees ನಮ್ಮ KSRTCಗೆ. ತಮಿಳ್ನಾಡು ಬಸ್ಗಾದರೆ 225 rupees ಟಿಕೆಟ್ಗೆ. ಹೋದ್ವಿ. ಹೋಗೋಗೇನಿಲ್ಲ, ಆರಾಮಾಗಿ ಜಾಲಿಯಾಗಿ ಮಜಾ ಮಾಡಿಕೊಂಡು ಹೋದೆ. ಅಲ್ಲಿ ಹೋಗೋಷ್ಟೊತ್ತಿಗೆ 9 ಗಂಟೆ ಆಗಿತ್ತೇನೋ, ಇಷ್ಟು ಆಗಿತ್ತು. ಹೋದೆ. ಮತ್ತು ಅಲ್ಲಿ ರೂಮೆಲ್ಲ 100 ರೂಪಾಯಿಗೆ ರೂಮ್ ಸಿಗುತ್ತೆ. ರೂಮ್ ಅಂದರೆ ದೊಡ್ಡ ಹಾಲ್ ಕೊಡ್ತಾರೆ. ಅಲ್ಲೇ ಮಲಗಿ ಸ್ನಾನ ಮಾಡಿ 1 ಡೇಗೆ ಇರ್ಬೋದು. ಲಗೇಜ್ಗೆ 50 rupees ಕೊಡಬೇಕಾಗುತ್ತೆ. ಇಡಬೇಕು ಅಂದರೆ ನಿಮ್ಮ ಹತ್ರನೇ ಇಟ್ಕೊಬೋದು. ಅವ್ರದ್ದು ರೂಮ್ದು ಗೋಪುರ ಇದೆ, ಗೋಪುರದಿಂದ ಡೈರೆಕ್ಟ್ ಬರಬೇಕು. ಗಿರಿವಲಂ ಹೋಮ್ ಸ್ಟೇ 100 rupees ಸ್ಟೇ ಮಾಡೋದಕ್ಕೆ ವಿತ್ ಬಾತ್. ಲಗೇಜ್ ಇಡೋದಕ್ಕೆ 50 rupees ಸಪ್ರೇಟ್ ಮಾತ್ರ ಇದೆ. ಯಾರಿಗೂ ಗೊತ್ತಿಲ್ಲ ಇಷ್ಟು ಚೀಪಿಗೆ ಸಿಗುತ್ತಾ ರೂಮು ಅಂತ. ನಾವು ಯೂಟ್ಯೂಬರ್ಸ್ ಆಗಿರೋದ್ರಿಂದ ನಾವೆಲ್ಲ ತಿಳ್ಕೊಂಡು ಹೋಗಿರ್ತೀವಿ. ಹೋಗಿ ಒಳ್ಳೆಯ ಜನ ಅಲ್ಲಿ ನನಗೆ ಸಿಕ್ಕಿದವರು, ನಾನು ಮಾತಾಡಿಸಿದವರೆಲ್ಲ ಅಲ್ಲಿ. ನಾವು ಸ್ನಾನ ಎಲ್ಲ ಮಾಡಿ ಬೆಳಗ್ಗೆ 3 ಗಂಟೆಗೆ ಎಲ್ಲರೂ ದರ್ಶನಕ್ಕೆ ಅಲ್ಲ, ಪ್ರದಕ್ಷಿಣೆ ಆಗ್ತಾರೆ ಅಲ್ವಾ, 14 ಕಿಲೋಮೀಟ್ರು, ಅದಕ್ಕೆ ಹೋಗಿದ್ದು. ಎಲ್ಲರೂ 3 ಗಂಟೆ ಹೋಗ್ಬಿಟ್ರು. ನಾನು ಸರಿ ಅಂದ್ಬಿಟ್ಟು 3:30ಗೆ ಹೋದೆ. ಎಲ್ಲರೂ ಹೋಗ್ಬಿಟ್ರಲ್ವ, ನಾನು 4 ಗಂಟೆಗೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದು. ಎಲ್ಲರೂ 3 ಗಂಟೆಗೆ ಹೋಗ್ಬಿಟ್ರಲ್ವ ಅಂದ್ಬಿಟ್ಟು ನಾನು 3:30ಗೆ ರೂಮ್ ಎಲ್ಲ ಬಿಟ್ಟು 3:20ಗೆ ರೂಮ್ ಬಿಟ್ಟು ಪ್ರದಕ್ಷಿಣೆ ಎಲ್ಲ ಹಾಕಿದೆ. ತುಂಬ ಕಷ್ಟ ಇದೆ. 14 ಕಿಲೋಮೀಟ್ರ್ ಅಂದರೆ ಸುಮ್ಮನೆ ಅಲ್ಲ. ಕಾಲೆಲ್ಲ ಎಷ್ಟು ನೋವು ಬರುತ್ತೆ. ಅದು ನಾವು ವಾಕಿಂಗ್ ಮಾಡಿ ಮತ್ತು ಜಿಮ್ಗೆ ಹೋಗೋವ್ರಿಗಾದ್ರೆ ಪರವಾಗಿಲ್ಲ. ನಾವು ಮನೆಯಲ್ಲೇ ಇರ್ತೀವಲ್ವ, ಮನೆಯಲ್ಲೇ ಇದ್ದವರು ಸಡನ್ನಾಗಿ ಹೋದರೆ ಅಷ್ಟೇ, ನೀವು ಮಾಡೋಕ್ಕಾಗಲ್ಲ, ಅಲ್ಲೇ ಮಲ್ಕೊಬೇಕಾಗತ್ತೆ. ನಾವೇ ಅಲ್ಲೇ ತುಂಬ ಕಷ್ಟ ಆಯಿತು. ಅಂದರೆ ಅಲ್ಲೇನು ಫೆಸಿಲಿಟೀಸು ಇಲ್ಲ, ಬರೀ ರೋಡು, ತಾರು. ಹೆಜ್ಜೆ ಇಕ್ತಾ ಇದ್ದರೆ ತಾರ್ ಮೇಲೆ ಕಲ್ಲುಗಳು ಚುಚ್ಚುತ್ತೆ. ನಾವು 3 ಗಂಟೆಗೆ ಹೋಗಿರೋದ್ರಿಂದ ಬಿಸಿಲಿರಲಿಲ್ಲ. ಇನ್ನು 5 ಗಂಟೆ 6 ಗಂಟೆಗೆ ಬಿಟ್ಟುಬಿಟ್ಟಿದ್ರೆ ಸುಟ್ಟು ಭಸ್ಮ ಆಗಿಬಿಡ್ತೀವಿ ಅಲ್ಲಿ. ಹೆಂಗಾಗಿದ್ದೀನಿ ನೋಡಿ, ಕಪ್ಪಗೆ ಹೇಳ್ತೀನಿ, ಅದರ ಅನುಭವ ಎಲ್ಲ. ಹೋಗ್ಬೋದು. ತಣ್ಣಗೆ ಇತ್ತು, ಹೋದ್ವಿ. ನಡೆಯೋಕ್ಕಂತೂ ಕಷ್ಟ.
ಅದೇ ಕಲ್ಲುಗಳು ಜಲ್ಲಿ ಕಲ್ಲುಗಳೆಲ್ಲ ತಾರಲ್ಲಿರೋದ್ರಿಂದ ಚುಚ್ಚಿ 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 ಕಾಲನ್ನ ನೋಯಿಸಿಬಿಡುತ್ತೆ. ನಾವು ನಡೆಯೋದು ಒಂದು ಕಡೆ ಪ್ರಾಬ್ಲಮ್ ಆದರೆ ಇದೊಂದು ಕಡೆ ಪ್ರಾಬ್ಲಮ್ಮು. ದಪ್ಪ ಇರೋರಾದರೆ ಆಗೋದಿಲ್ಲ ಫ್ರೆಂಡ್ಸ್. ಸಾಕ್ಸ್ಗಳು ಹಾಕ್ಕೊಂಡು ಕೆಲವು ಜನ ನಡೀತಾಯಿದ್ರು, ಚಪ್ಪಲಿಗಳು ಹಾಕ್ಕೊಂಡು ನಡೀತಾಯಿದ್ರು. ಬಟ್ ಚಪ್ಪಲಿಗಳು ಸಾಕ್ಸ್ಗಳು ಹಾಕ್ಕೊಂಡು ಪ್ರದಕ್ಷಿಣೆ ಮಾಡಬಾರ್ದು ಅಂತ ಹೇಳಿರೋದ್ರಿಂದ ನಾನು ಬರಿಗಾಲಲ್ಲೇ ನಡೆದೆ. ಇರಲಿ ಅಂತ ನೋಡೋಣ ಅಂತ ನಡ್ಕೊಂಡು ಹೆಂಗೋ ಕೊನೆಗೆ ಬಂದು ತಲುಪಿದೆ. ಆಗಲ್ಲ, ಸಾಕಾಗೋಯ್ತು. ಯಾವಾಗ ಬರುತ್ತೆ ಅಂದ್ಬಿಟ್ಟು ನಡೀತಾನೆ ಕಾಲು ನೋವುಗಳು ಶುರುವಾಗ್ಬಿಡುತ್ತೆ. ಬೆಳಿಗ್ಗೆನೇ ಹೋಗೋದು ಬೆಟ್ರು. ಸಾಯಂಕಾಲ ಹೋದ್ರೂ ಪರವಾಗಿಲ್ಲ, 5:30 6 ಗಂಟೆ ಹಂಗೆ. ಆವಾಗಲೂ ಹೋಗ್ತಾ ತಣ್ಣಗಾಗುತ್ತೆ. ಬೆಳಿಗ್ಗೆನೇ ಬೆಟ್ರು 3 ಗಂಟೆಗೆ. ಎಲ್ಲರೂ ಪ್ರದಕ್ಷಿಣೆ ಆಗ್ತಾ ಇರ್ತಾರೆ. ಸಖತ್ತು ಜನ ಇರ್ತಾರೆ, ಅಷ್ಟೊತ್ತಿಗೆ ಇರ್ತಾರೆ. ಇನ್ನೂ ಹುಣ್ಣಿಮೆ ಆದರೆ ಇನ್ನೂ ಜಾಸ್ತಿ. ನಾನು ಹುಣ್ಣಿಮೆಯವರೆಗೂ ಇರೋಣ ಅಂದ್ಬಿಟ್ಟು ಹೋದೆ. ನನಗೆ ಒಂದು ಸತಿ ಪ್ರದಕ್ಷಿಣೆ ಹಾಕಿದ ತಕ್ಷಣ ನಾನು ನೆಕ್ಸ್ಟ್ ಡೇ ಮನೆಗೆ ಹೋಗಿ ತಲುಪ್ತೀನೋ ಇಲ್ವೋ ಅಂತ ಡೌಟ್ ಬಂದುಬಿಟ್ಟು ವಾಪಸ್ ಬಂದುಬಿಟ್ಟೆ. ಅಷ್ಟು ಕಾಲೆಲ್ಲ ಊತ ಬೊಬ್ಬೆಗಳು ಇರೋದ್ರಿಂದ. ಆಮೇಲೆ ಎಲ್ಲ ಪ್ರದಕ್ಷಿಣೆ ಆಯಿತು. ದೇವಸ್ಥಾನಕ್ಕೆ 8 ಗಂಟೆಗೆ 3:30ಗೆ ಬಿಟ್ಟಿದ್ದಕ್ಕೆ 8 ಗಂಟೆ. ಇದು ಏನೋ ದೂರ್ತೀವಲ್ವ, ಮುಕ್ತಿ ಮಾರ್ಗ, ಅಲ್ಲೇ ಇದು ಮೋಕ್ಷ ಮಾರ್ಗ ಫ್ರೆಂಡ್ಸ್, ಮುಕ್ತಿ ಮಾರ್ಗ ಅಲ್ಲ. ಯಾರು ಬೇಕಾದರೂ ದೂರ್ಬೋದು. ದಪ್ಪ ಇದ್ರೂ ಹೊರಗಡೆ ಬಂದುಬಿಡ್ಬೋದು, ಸಣ್ಣ ಇದ್ರೂ ಹೊರಗಡೆ ಬಂದುಬಿಡ್ಬೋದು. 1 ಅವರ್ ಆಗೋಯ್ತು. ಆ ಥರ 1 ಅವರ್ ಆಯಿತು. ಇಲ್ಲಾಂದರೆ ಇನ್ನೂ ಬೇಗನೆ ಬಂದು ಸೇರ್ಕೊಂಡ್ಬಿಡ್ತಾಯಿದ್ದೆ. ಆಮೇಲೆ ಅಲ್ಲಿ ಊಟ ಎಲ್ಲ ಮುಗಿಸಿ ದೇವ್ರ ದರ್ಶನ ಮಾಡಿ ಬರೋಷ್ಟೊತ್ತಿಗೆ 1:30. ಆ ದೇವಸ್ಥಾನದಿಂದ ರೂಮು ಬರೀ ಒಂದು ಸ್ವಲ್ಪ ದೂರನೇ, ಒಂದು 10 ನಿಮಿಷ ಕೂಡ ಆಗೋದಿಲ್ಲ. ದೇವಸ್ಥಾನದಿಂದ ಹೊರಗಡೆ ಬಂದರೆ ಕಾಲಿಡೋಕ್ಕೆ ಆಗ್ತಾಯಿಲ್ಲ. ಏನೂ ಇಲ್ಲ ಅಲ್ಲಿ ಫೆಸಿಲಿಟೀಸು. ಇವಾಗ ಈ ಬಿಸಿಲು ಅಂದರೆ ಏನಾದರೂ ಹಾಕ್ತಾರೆ ಅಲ್ವಾ. ಇವಾಗ ನಾನು ಮಂತ್ರಾಲಯದಲ್ಲಿ ನೋಡಿದ್ದೀನಿ, ಬಿಸಿಲು ಅಂದರೆ ಒಂದು ನೆರಳಿಗೆ ಹಾಕಿರ್ತಾರೆ. ಇಲ್ಲಿ ಏನೂ ಇಲ್ಲ. ಈ ಅಂಗಡಿಗಳದು ಶಾಡ ಕೂಡ ಬೀಳಲ್ಲ. ಆ ಶಾಡೋನಲ್ಲಾದರೂ ಒಂದು ನಡ್ಕೊಂಬರೋಣ ಅಂದರೆ ಆ ಶಾಡೋನೂ ಇಲ್ಲ. ನಾನು ಚಪ್ಪಲಿಗಳು ಹಾಕ್ಕೊಂಡು ಬೇರೆ ಹೋಗಿರಲಿಲ್ಲ. ದೇವಸ್ಥಾನದಿಂದ ರೂಮ್ಗೆ ಬರೋದಕ್ಕೆ ಆಗಲಿಲ್ಲ. ತುಂಬ ಹತ್ರ ಇದೆ ಆ ರೂಮು. ಬರ್ತೀನಿ ಆಗ್ತಾ ಇಲ್ಲ. ಇನ್ನು ಬರ್ದಿರೋ ಹೋದರೆ ನನಗೆ ಬೆಂಗಳೂರಿಗೆ ವಾಪಸ್ ಬರಬೇಕು, ಬಸ್ ಸಿಗೋದಿಲ್ಲ. 1:30 ಆಗಿಬಿಟ್ಟಿದೆ ಅಲ್ಲೇ. ಆಮೇಲೆ ಏನು ಮಾಡೋದು ನೋಡೋಣ ಅಂದ್ಬಿಟ್ಟು ಕೈಯಲ್ಲಿ ಒಂದು ಬಾಟ್ಲ್ ಇಟ್ಕೊಂಡೋಗಿದ್ದೆ. ನೀವು ಪ್ರದಕ್ಷಿಣೆ ಹಾಕೋವಾಗ ಒಂದು ಬಾಟ್ಲ್ ಇಟ್ಕೊಂಡೋಗಿ, ಚಿಕ್ಕ ದೊಡ್ಡ ಗಿರಿ ಪ್ರದಕ್ಷಿಣೆಗೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 3:30. ಒಂದು ಬಾಟ್ಲು ನನ್ನ ಲಗೇಜ್ ಏನಿದೆಯೋ ಅದು ಎತ್ಕೊಂಡು. ಬಾಟ್ಲ್ ಕ್ಯಾರಿ ಮಾಡಬೇಡಿ, ಆಗೋದಿಲ್ಲ. ನನಗೆ ಚಿಕ್ಕ ಬಾಟ್ಲ್ ಕ್ಯಾರಿ ಮಾಡಿದಾಗಲೇ ಇದೆಲ್ಲ ನೋವು ಬಂತು. ಇವಾಗಲೂ ನೋವಿದೆ ಇನ್ನು ಆ ಬಾಟ್ಲನ್ನ ಕ್ಯಾರಿ ಮಾಡಿಕೊಂಡು ಹೋಗೋಷ್ಟೊತ್ತಿಗೆ. ಆಮೇಲೆ ಅಲ್ಲಲ್ಲಿ ನೀರು ಇಕ್ಕಿರ್ತಾರೆ, ಹಿಡ್ಕೊಂಡು ಕುಡಿಬೋದು. ಆಮೇಲೆ ಅಲ್ಲಿಂದ ರೂಮಿಗೆ ಬರೋದಕ್ಕೆ ಆ ಬಾಟ್ಲಿ ಇತ್ತಲ್ವಾ, ಅದರಲ್ಲಿ ನೀರಿತ್ತು. ಕಾಲ ಮೇಲೆ ಸುರ್ಕೊಳ್ಳೋದು, ಓಡೋಗೋದು. ಎಲ್ಲಿ ನೆರಳಿರುತ್ತೋ ಅಲ್ಲಿವರೆಗೂ ಓಡೋಗೋದು. ಯಾವುದಾದ್ರೂ ಅಂಗಡಿ ಶಾಡೋ ಬೀಳುತ್ತೋ ಅಲ್ಲಿಗೆ. ಒಂದು ಸ್ವಲ್ಪ ದೂರ ಬಂದಮೇಲೆ ಇನ್ನು ಸ್ವಲ್ಪ ದೂರ ಶಾಡೋನೇ ಇಲ್ಲ, ಬರೀ ಬಿಸಿಲು. ಸರಿ ಏನು ಮಾಡೋದು ಅಂದ್ಬಿಟ್ಟು ಅಲ್ಲಿ ನೀರು ಇತ್ತು, ಹಿಡ್ಕೊಂಡು ಚೆನ್ನಾಗಿ ಉಯ್ಕೊಂಡು ಕಾಲ ಮೇಲೆ ನಡೆದ್ರೆ ಒಂದು 4 ಹೆಜ್ಜೆ ಇಡೋಷ್ಟೊತ್ತಿಗೆ ಆ ನೀರೆಲ್ಲ ಬರ್ನ್. ಆಮೇಲೆ ಉಯ್ಕೊಂಡು ಕಾಲ ಮೇಲೆ ಉಯ್ದ್ರೆ ತಾರ ಮೇಲೆ ನೀರು ಹೋಗುತ್ತೆ ಅಲ್ವಾ, ಅದು ಆ ನೀರೇ ಕುತ ಅನ್ನುತ್ತೆ. ಕಾಲು ಇಡೋಕ್ಕಾಗ್ತಾಯಿಲ್ಲ. ಸಖತ್ತು ಕಣ್ಣಲ್ಲಿ ನೀರು ಬಂದು ಹತ್ಕೊಂಡು ಅಲ್ಲಿ ಕೂತ್ಬಿಟ್ಟೆ. ಒಂದು
ಲಾಡ್ಜ್ ಹತ್ರ. ಸ್ವಲ್ಪ ದೂರನೇ, ಇನ್ನೊಂದು 2 ರೂಮು ದಾಟಿದ್ರೆ ನಮ್ಮ ರೂಮು. ಹೋಗಬೇಕು. ಹೋಗೋಣ ಅಂದರೆ ಎಲ್ಲಿ ಬಿಸಿಲು, ಶಾಡೋ ಅಲ್ಲಿ ಯಾವುದೂ ಇಲ್ಲ. ಶಾಡೋಲ್ಲಿ ನಡ್ಕೊಂಡು ಹೋಗೋಣ ಅಂದರೆ ಶಾಡೋನೇ ಇಲ್ಲ. ಈಗ ಮನೆಗಳ ಶಾಡೋ ಆ ಥರ ಎಲ್ಲ ಇರುತ್ತೆ ಅಲ್ವಾ, ಇಲ್ಲವೇ ಇಲ್ಲ. ಆಮೇಲೆ ಅಲ್ಲಿ ಯಾರೋ ಸಾಕ್ಸ್ ಬಿಚ್ಚಿ ಬಿಸಾಕಿದ್ರು, ಪ್ರದಕ್ಷಿಣೆ ಹಾಕಿ ಬಂದಿರೋರು. ಸರಿ ಅಂದ್ಬಿಟ್ಟು ಆ ಸಾಕ್ಸ್ನ ಎತ್ತು ಧರಿಸ್ಕೊಂಡು 2 ರೂಮೇ ಕ್ರಾಸ್ ಇದ್ದಿದ್ದು. ಕಾಲೆಲ್ಲ ಬೊಬ್ಬೆಗಳು. ನಾನಿವಾಗ ಏನಾದರೂ ಬೆಂಗಳೂರಿಗೆ ಹೋಗಿ ಸೇರಿದಿರ ಇವಾಗ ನಾನು ರೆಸ್ಟ್ ತೆಗೆದುಕೊಂಡ್ರೆ ನಾನು ಇನ್ನು 1 ವಾರವರೆಗೂ ಬೆಂಗಳೂರಿಗೆ ಹೋಗೋದಕ್ಕಾಗೋದಿಲ್ಲ, ನಡೆಯೋದಕ್ಕಾಗೋದಿಲ್ಲ. ಕಾಲೆಲ್ಲ ಬೊಬ್ಬೆಗಳು ಊದಿರೋದು ಎಲ್ಲ ಅಂದ್ಬಿಟ್ಟು ಏನಾದರೂ ಆಗಲಿ ಹೋಗಿ ಬೆಂಗಳೂರಿಗೆ ಸೇರಿಬಿಡೋಣ ಅಂದ್ಬಿಟ್ಟು ಹೋದೆ. ಯಾರ್ದೋ ಸಾಕ್ಸ್ ಇತ್ತು ಅಲ್ಲಿ, ಅದು ಹಾಕ್ಕೊಂಡು ಹೋದೆ, ರೂಮ್ಗೆ ಸೇರಿಕೊಂಡೆ. ಆಮೇಲೆ ಅಲ್ಲಿಂದ ಬಸ್ ಸ್ಟಾಪ್ ಹತ್ರ ಅಲ್ಲಿ ಆಟೋ ಬುಕ್ ಮಾಡಿದ್ರೆ ಬಿಸಿಲಿಗೆ ನಡ್ಕೊಂಡು ಹೋಗೋದಕ್ಕಾಗೋದಿಲ್ವಲ್ಲ, ಅದಕ್ಕೆ ಆಟೋ ಬುಕ್ ಮಾಡಿದ್ರೆ ಮಿನಿಮಮ್ಮೇ 100 ರೂಪಾಯಿ ಕೇಳ್ದೆ. ಆಮೇಲೆ ಇಲ್ಲ ಅಂದ್ಬಿಟ್ಟು ಲಾಡ್ಜ್ ಹುಡುಗ ಬಂದು, ಅಲ್ಲಿ ಊಬರ್ ಥರ ಇದೆ, ಊಬರೇ ಇರಬೇಕು ಅದ್ರ ಹೆಸರು, ಅವ್ರದ್ರಲ್ಲಿ ಬುಕ್ ಮಾಡಿದ್ರು 20 ರೂಪಾಯಿ. ಅಲ್ಲೇ ಸರಿ ಅಂದ್ಬಿಟ್ಟು ಆಮೇಲೆ ಬಸ್ ಸ್ಟಾಪ್ಗೆ ಬಂದು ಬಸ್ಗೆ ಅಡ್ಡ ಹಾಕಿ ತಮಿಳ್ನಾಡು ಬಸ್ಗೆ ಹತ್ತಿಸಿದ್ರು. ಅಯ್ಯಪ್ಪ ಊಬರ್ ಹಬ್ಬ. ಬಸ್ಗೆ ಹತ್ತು ಬೆಂಗಳೂರಿಗೆ ಸೀಟಲ್ಲಿ ಕೂತ್ಕೊತೀನಿ, ಆಗ್ತಾಯಿಲ್ಲ. ಆಮೇಲೆ ಸರಿ ನಿದ್ದೆ ಬೇರೆ ಇರಲಿಲ್ವಲ್ಲ, ಹಂಗೆ ನಿದ್ದೆಗೆ ಜಾರಿಬಿಟ್ಟೆ. ಹೊಸೂರು ದಾಟಿದ ಅತ್ತಿಬೆಲೆಗೆ ಬಂದಿದ್ದ ತಕ್ಷಣ ಮಳೆ ಶುರು. ಸಖತ್ತು ಖುಷಿ, ಸಖತ್ತು ಆನಂದ, ಎಲ್ಲಿಲ್ದಿರೋ ಖುಷಿ ಬಂದುಬಿಡ್ತು. ಆ ಬಿಸಿಲಿಗೂ ಇಲ್ಲಿ ಬಂದಿದ್ದು ಮಳೆಗೇನು. ಕರೆಕ್ಟಾಗಿ ಅತ್ತಿಬೆಲೆ ಹತ್ರ ಬೆಂಗಳೂರು ಬಾರ್ಡ್ರಲ್ಲಿ. ಫುಲ್ ಖುಷಿ, ಬಸ್ಸಲ್ಲಿರೋರಿಗೆಲ್ಲ ಫುಲ್ ಖುಷಿ ಎಲ್ರೂ. ಆಮೇಲೆ ಹೋಗಿ ಕುಣ್ದಾಡ್ಬಿಡೋಣ ಇಳಿಸಿದ್ರೆ ಅನಿಸ್ಬಿಟ್ಟಿತ್ತು. ಆಮೇಲೆ ಸರಿ ಅಂದ್ಬಿಟ್ಟು ಬಂದರೆ ಇಲ್ಲ ಮಾರ್ಕೆಟಿಗೆ ಬಂದರೆ ಮಾರ್ಕೆಟಲ್ಲಿ ಬಸ್ ಹತ್ತಿದ್ರೆ ಅಲ್ಲಿ ಬಸ್ಸುಗಳು ಇಲ್ಲ, ಜಾಮು. ಮಳೆ ಬಂದು ಮರಗಳು ಬಿದ್ದು ಈ KR ಸರ್ಕಲ್ ಹತ್ರ ಅಲ್ಲಿಂದ 7 ಗಂಟೆಗೆ ಬಸ್ ಹತ್ತಿದ್ದು 10 ಗಂಟೆಗೆ ಬಂದು ಇಳಿದಿದ್ದೀವಿ ಇಲ್ಲಿಗೆ. ಅರ್ಧ ಅವರ್ಗೆ ಬರೋ ಬಸ್ಸು 10 ಗಂಟೆಗೆ ಆಯಿತು ಇಲ್ಲಿ ಬಂದು ಇಳಿಯೋದಕ್ಕೆ. ಆ ಥರ ಆಯಿತು, ತುಂಬ ಕಷ್ಟ ಆಯಿತು. ಹೋಗೋಗೆಲ್ಲ ನೋಡ್ಕೊಂಡು ಹೋಗಿ ನೀವು. ಪ್ರದಕ್ಷಿಣೆ ಹಾಕೋರೆಲ್ಲ ಸಾಕ್ಸು ಯೂಸ್ ಮಾಡಿ. ಚಪ್ಪಲಿ ಹಾಕ್ಕೊಳ್ಳೋಕ್ಕಾಗದಿದ್ರು ತಿಕ್ಕಿರೋ ಸಾಕ್ಸ್ಗಳು ಹಾಕಿ, ಒಂದಲ್ದಿದ್ರು 3 ಸಾಕ್ಸ್ ಹಾಕಿ ಆರಾಮಾಗಿ ವಾಕಿಂಗ್ ಮಾಡಿಕೊಂಡು ಬರ್ಬೋದು. ಸಡನ್ನಾಗಿ ಹೋಗ್ತೀವಿ ಅಂದರೆ ಎಲ್ಲಿ ಎಕ್ಸಸೈಸ್ ಮಾಡದಿರೋ ಇರೋರು, ವಾಕಿಂಗ್ ಹೋಗ್ದಿರೋ ಇರೋರು ಅಂದರೆ ಖಂಡಿತ ಆಗೋದಿಲ್ಲ. ಆಮೇಲೆ ನೀವು ಅರ್ಧ ದಾರಿಯಲ್ಲೇ ಬೇರೆ ಬಸ್ಸುಗಳನ್ನ ಅಥವಾ ಆಟೋಗಳನ್ನ ಇಟ್ಕೊಂಡು ಬಂದು ಸೇರಬೇಕಾಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಎಂತೆಂಥ ವಿಡಿಯೋಗಳಿಗೆ ಲೈಕ್ಗಳು ಶೇರುಗಳು ಮಾಡ್ತೀರಂತೆ. ಈ ಥರ ದೇವಸ್ಥಾನದ ವಿಡಿಯೋಗಳು ಮಾಡಿದ್ರೆ ಏನಾಗುತ್ತೋ ಏನೋ, ಈ ಜನರಿಗೆ ಲೈಕ್ಗಳು ಕೊಡಲ್ಲ, ಕಮೆಂಟ್ಗಳು ಮಾಡೋದಿಲ್ಲ.